ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಮೊಳಕೆ ಹುರುಳಿಕಾಳಿನ ಬಸ್ಸಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಸಾಂಬಾರನ್ನ ಮಾಡೋದು ಹೇಗೆ ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಬರೋಣ ಬನ್ನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ಮೊಳಕೆ ಹುರುಳಿಕಾಳು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನಿವತ್ತು ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಐಟಮ್ಸ್ ಬೇಕು ಮಾಡೋದಕ್ಕೆ ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ಮೊಳಕೆ ಹುರುಳಿಕಾಳು ನೋಡಿ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಮೊಳಕೆ ಹುರುಳಿಕಾಳು. ನಂತರ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಖಾರದ ಪುಡಿ 1.5 ಚಮಚ, 2 ಚಮಚ ಧನಿಯಾ ಪುಡಿ, ಜೀರಿಗೆ 1.5 ಚಮಚ. ಇದು ಈರುಳ್ಳಿ ಎರಡೆರಡು ಥರ ಯಾಕೆ ಅಂತ ಹೇಳ್ತೀನಿ. ಈರುಳ್ಳಿ, ಕಾಯಿ ತುರಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಒಗ್ಗರಣೆಗೆ ಸಾಸಿವೆ, ರುಚಿಗೆ ಉಪ್ಪು, ಎಣ್ಣೆ ಮತ್ತು ಹುಣಸೆಹಣ್ಣು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಮಿಕ್ಸಿ ಜಾರ್ಗೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಮಿಕ್ಸಿ ಜಾರ್ಗೆ ಈರುಳ್ಳಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಳ್ಳೋಣ. ನಾನು ಆಗಲೇ ಯಾಕೆ ಸಪ್ರೇಟ್ ಈರುಳ್ಳಿ ಅಂತ ಹೇಳಿದ್ನಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರ್ಕೊಳ್ಳೋದಕ್ಕೆ, ಅದನ್ನು ಸುಟ್ಕೋಬೋದು, ಸುಟ್ಕೊಂಡು ಹಾಕ್ಕೋಬೋದು, ಹುರ್ಕೋಬೋದು. ಮತ್ತು ಇದು ಈರುಳ್ಳಿ ಬೆಳ್ಳುಳ್ಳಿ ಇದು ಯಾಕೆ ಅಂದರೆ ಫಸ್ಟೇ ಮಿಕ್ಸಿಗೆ ಹಾಕಿ, ಈ ಮಿಕ್ಸಿಗೆ ಹಾಕಿರೋದನ್ನ ಒಗ್ಗರಣೆಗೆ ಹಾಕಿ ನಾವು ಹಾಕಬೇಕು. ಹಾಗಾಗಿ ಫಸ್ಟ್ ಈ ಈರುಳ್ಳಿನ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಮಿಕ್ಸಿಗೆ ಹಾಕ್ಕೊಂಡಿರೋದು ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕಬೇಕು ನೋಡಿ. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಆ ಕುಕ್ಕರ್ಗೆ 3 ಇಂದ 4 ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದರೆ ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದನ್ನು ಕಾಳನ್ನೆಲ್ಲ ಹಾಕಿದಾಗ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ ಬೇಡ. ನಂತರ ಕಾಳನ್ನು ಹಾಕ್ಕೊಳ್ಳೋಣ. ಕಾಳು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಮುದ್ದೆಗೆ ಕಾಳು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಾಳನ್ನು ಜಾಸ್ತಿ ಹಾಕ್ತಾಯಿದ್ದೀನಿ. ಒಗ್ಗರಣೆಲಿ ಕಾಳು ಚೆನ್ನಾಗಿ ಮಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀವು ಒಗ್ಗರಣೆಲಿ ಚೆನ್ನಾಗಿ ಕಾಳನ್ನ ಮಾಗಿಸಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಈ ಥರ ಘಮ ಬರ್ತಾ ಇದೆ, ಅದು ಬರಬೇಕು, ಆವಾಗ ಟೇಸ್ಟು ಚೆನ್ನಾಗಿದೆ ಅಂತ. ಇದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಒಂದು 3 ನಿಮಿಷ ಒಗ್ಗರಣೆಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ರುಬ್ಬಿರೋಂಥ ಖಾರನ ಇದರೊಳಗೆ ಹಾಕ್ಕೊಳ್ಳೋಣ.
ನೋಡಿ ಈ ಥರ ಆಗುತ್ತೆ. ಇದು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಕುದಿಯೋ ಗ್ಯಾಪಲ್ಲಿ ಮತ್ತೆ ಮಿಕ್ಸಿಗೆ ಏನೇನು ಹಾಕ್ಕೋಬೇಕು ಅಂತ ನೋಡ್ಕೊಂಬರೋಣ. ಜಾರ್ಗೆ ಏನೇನು ಹಾಕ್ಕೊಳ್ತೀನಿ ಅಂತ. ಆಗಲೇ ಜೀರಿಗೆ ತೆಗೆದಿಟ್ಕೊಂಡಿದ್ನಲ್ಲ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಂದು ದಪ್ಪ ಗಾತ್ರದ ನಿಂಬೆಹಣ್ಣಷ್ಟು ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದರೆ ನೋಡಿ ಹುಳಿನ ಮತ್ತೆ ಹಾಕೋಬೋದು. ಇದಕ್ಕೆ ಈರುಳ್ಳಿ ಬೆಳ್ಳಿನ ಹುರ್ಕೊಂಡು ಹಾಕೋಬೇಕು. ಇವಾಗ ಹುರ್ಕೊಳ್ಳೋಣ ಬನ್ನಿ. ಇವಾಗ ಈರುಳ್ಳಿ ಬೆಳ್ಳಿನ ಹುರ್ಕೊಳ್ಳೋಣ. ಫಸ್ಟ್ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿನೂ ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಸಾಕು. ಈರುಳ್ಳಿನ ಈ ಥರ ಬಿಡಿ ಬಿಡಿ ಮಾಡ್ಕೊಂಡು ಹುರ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಇವಾಗ ಹುರ್ಕೊಂಡಾಗಿದೆ, ಜಾರ್ಗೆ ಹಾಕ್ಕೋಬೇಕು. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ಇದು ಚೆನ್ನಾಗಿ ಆಗಿದೆ. ಇದಕ್ಕೆ ಕಾಯಿ ತುರಿನ ಹಾಕೋಬೇಕು. ನಾನು ಕಾಯಿ ತುರಿನ ಈಗಲೇ ಯಾಕೆ ಹಾಕ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ನೋಡಿ ಹೋಗಿದೆಲ್ಲ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ನೀರನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4ರಿಂದ 5 ವಿಜಲ್ನ ಕೂಗಿಸಿ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೆಂದರೆ ಕಾಳು ಸಾಂಬಾರು ಸೂಪರಾಗಿರುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕಬೇಕು. ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಎಷ್ಟು ನೀರನ್ನು ಹಾಕಿದ್ದೀನಿ. ಇವಾಗ ರುಚಿ ನೋಡ್ಕೋಬೇಕು, ಉಪ್ಪು ಕರೆಕ್ಟಾಗಿದೆಯಾ ಅಂತ. ಉಪ್ಪು ಕರೆಕ್ಟಾಗಿದೆ. ಬೇಕಾದರೆ ಮತ್ತೆ ಸಾಂಬಾರೆಲ್ಲ ಆದಮೇಲೆ ಕೊನೆಗೆ ಮತ್ತೆ ಉಪ್ಪನ್ನು ಹಾಕೋಬೋದು. ಇವಾಗ ಉಪ್ಪನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಯಾಕೆ ಅಂದರೆ ಅದಾದಮೇಲೆ ಕಾಳಿಗೆ ಉಪ್ಪು ಹತ್ತುತ್ತಲ್ಲ, ಅದು ಉಪ್ಪು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈಗಲೇ ನೀವು ಉಪ್ಪನ್ನ ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಳಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ.
4ರಿಂದ 5 ವಿಸಿಲ್ನ ಕೂಗಿಸ್ಕೊಳ್ಳಿ. ನೋಡಿ ಇವಾಗ 5ರಿಂದ 6 ವಿಷಲ್ನ ಕೂಗ್ಸಿದ್ದೀನಿ. ಚೆನ್ನಾಗಿ ಬೆಂದಿದೆ. ಅದು ತಣ್ಣಗಾದ್ಮೇಲೆ ಬಸ್ಕೋತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ನೀವು ಬಸ್ಯೋದೇನಾದರೂ ಇದ್ದರೆ ಬಸ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಹಂಗೆ ಬಸ್ಕೋಬೋದು. ನೋಡಿ ಈ ಥರ ಸಾಂಬಾರನ್ನೆಲ್ಲ ಬಸ್ಕೋತಾ ಇದ್ದೀನಿ. ಇದನ್ನ ಬಸ್ದಾದ್ಮೇಲೆ ಕಾಳನ್ನ ಸಪ್ರೇಟಾಗಿ ಹಾರಾಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ತಣ್ಣಗಾಗಬೇಕಲ್ಲ, ಹಾರಾಕೋಬೇಕು. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ನೀರಲ್ಲಿ ಬೇಯಿಸಿ ಒಗ್ಗರಣೆ ಹಾಕಿ ಕಾಳಿಗೆ ಸಪ್ರೇಟಾಗಿ ಒಗ್ಗರಣೆ ಹಾಕ್ತಿರಲ್ಲ, ಅದು ಅಷ್ಟು ಟೇಸ್ಟ್ ಕೊಡೋಲ್ಲ, ಬಸ್ಸಾರು ಚೆನ್ನಾಗಿರಲ್ಲ. ಇದು ಮಾತ್ರ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ನನಗೆ ಬೇಕಾದರೆ ತಿಳಿಸ್ಬೋದು. ನೋಡಿ ಕಾಳು ತುಂಬ ಬಿಸಿ ಇದೆ. ಬಿಸಿ ಇರೋದನ್ನ ಮಿಕ್ಸಿಗೆ ಹಾಕೋಕ್ಕಲ್ಲ, ಅದಕ್ಕೆ ನಾನು ಒಂದು ತಟ್ಟೆಗೆ ಕಾಳನ್ನ ಚೆನ್ನಾಗಿ ತಣ್ಣಗಾಗೋವರೆಗೂ ಹಾರಾಕೊಳ್ತಾ ಇದ್ದೀನಿ. ಈಗ ಬಸ್ತಿರೋದ್ರಲ್ಲಿ ಕಾಯಿ ತುರಿ ಈ ಥರ ಅದನ್ನು ಸಾಂಬಾರು ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಮಾಮೂಲಿ ಬಸ್ಸಕ್ಕೆ ಏನಾದರೂ ಪಾತ್ರೆನ ಇಟ್ಕೊಂಡು, ಅಂದರೆ ಸಣ್ಣ ತೂತದ ಪಾತ್ರೆ ಇರುತ್ತಲ್ಲ ಅದಕ್ಕೆ ಇಟ್ಕೊಂಡು ಬಸ್ಕೊಂಡ್ರೆ ಕಾಯಿ ಸಪ್ರೇಟಾಗಿ ಸಿಗುತ್ತೆ. ನಾನು ಈ ಥರ ಬಸ್ಕೊಳ್ಳೋದ್ರಿಂದ ಕಾಯಿ ತುರಿ ಕಾಣಿಸ್ತಿದೆಯಲ್ಲ ಅಷ್ಟನ್ನು ಮಾಡಿದ್ರೆ ತೆಗ್ದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಕಾಳಿಗೆ ಒಗ್ಗರಣೆ ಹತ್ತಿ ಅದು ಕೂಗ್ಸೋದ್ರಿಂದ ಕಾಳು ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ಕಾಳು ಕೂಡ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿರ್ತವೆ. ನೋಡಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಮತ್ತು ಜೀರಿಗೆ ಅದನ್ನು ಈರುಳ್ಳಿ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದರೊಳಗೆ ಈಗ ಹಾರ್ಕೊಂಡಿರೋಂಥ ಕಾಳನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಆದಷ್ಟು ಇದಕ್ಕೆ ಮಾಮೂಲಿ ನೀರನ್ನ ಯೂಸ್ ಮಾಡಬೇಡಿ. ಸಾಂಬಾರು ಬಸ್ಕೊಂಡಿರ್ತಾರಲ್ಲ ಸಪ್ಪೆಸ್ರನ್ನೇ ಆರಿಸ್ಕೊಂಡು ಅದನ್ನೇ ಮಿಕ್ಸಿಗೆ ಹಾಕ್ಕೊಳ್ರಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೀರು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕಡಿಮೆ ಆಗ್ಬೋದು. ಅದು ಸಪ್ಪೆಸ್ರನ್ನೇ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಅದೇ ಥರನೇ ಮಾಡೋದು. ಇಲ್ಲ ಸಪ್ಪೆಸರು ಕಡಿಮೆ ಇತ್ತು ಅಂತ ಅಂದರೆ ನೀವು ಆವಾಗ ಬೇಕಾದರೆ ನೀರನ್ನು ಹಾಕೋಬೋದು. ಸಪ್ಪೆಸರು ಹೆಚ್ಚಾಗಿದ್ದರೆ ನೀವು ಸಪ್ಪೆಸರನ್ನೇ ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ, ಟೇಸ್ಟ್ ಸಖತ್ತಾಗಿರುತ್ತೆ. ನನಗೆ ಸಾಂಬಾರು ಅಂದರೆ ಸಖತ್ ಇಷ್ಟ, ಅಷ್ಟು ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಕರ್ಬೇವಿನ ಸೊಪ್ಪನ್ನ ಹಸಿದು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ನಾವು ಮಕ್ಕಳು ತಿನ್ನಲ್ಲ, ನಮಗೂ ಅಷ್ಟು ಹಿಡಿಯಲ್ಲ. ಹೀಗಾಗಿ ಈ ಥರ ಸಾಂಬಾರಲ್ಲೆಲ್ಲ ಹಾಕಿದ್ರೆ ಅದು ರಸನೆಲ್ಲ ಬಿಟ್ಕೊಂಡಿರುತ್ತೆ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಸ್ಸಾರಿ ಕರ್ಬೇವಿನ ಸೊಪ್ಪು ಇದ್ರೇ ಅದು ರುಚಿ ಹೆಚ್ಚಾಗೋದು. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಂಪಲ್ಸರಿ ಇರಲೇಬೇಕು ಬಸ್ಸಾರು ಮಾಡೋಕ್ಕೆ. ಇಲ್ಲದಿದ್ದರೆ ಅದು ಬಸ್ಸಾರು ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ಬಸ್ಸಾರು ರೆಡಿಯಾಗಿದೆ. ಚೆನ್ನಾಗಿ ಕುದಿಸ್ಬೇಕು ಬಸ್ಸಾರನ್ನ. ನೀವು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಸಿದ್ರೆ ಟೇಸ್ಟು ಸೂಪರಾಗಿರುತ್ತೆ. ಸಾಂಬಾರು ರೆಡಿಯಾಗಿದೆ. ನೀವು ಈ ಥರ ಮೊಳಕೆ ಹುರುಳಿಕಾಳು ಬಸ್ಸಾರನ್ನ ಮಾಡಿ, ನೀವು ಮಾಡುವಂಥ ಬಸ್ಸಾರು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ನನಗೆ ತಿಳಿಸಿ. ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.